ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸೈ ರಾ ಮೂವಿನ ನಾನು ರಿವ್ಯೂ ಮಾಡ್ತಾ ಇದ್ದೀನಿ. ಆ ಒಂದು ಟೀಸರ್ ರಿಲೀಸ್ ಆಯಿತು, ಆ ಒಂದು ಟೀಸರ್ ಆಗಿದೆ ಅಂತ ಇವತ್ತು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ವಿಡಿಯೋ ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ನಿಮಗೆ ಗೊತ್ತಿರೋಗೆ ಸೈ ರಾ ಸಿನಿಮಾದಲ್ಲಿ ಚಿರಂಜೀವಿ ಅವರು ಹೀರೋ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಜೊತೆಗೆ ಈ ಒಂದು ಸಿನಿಮಾದಲ್ಲಿ ನಮ್ಮ ಸುದೀಪು ಕೂಡ ಆ್ಯಕ್ಟ್ ಮಾಡಿದ್ದಾರೆ. ನಮ್ಮ ಕಿಚ್ಚ ಸುದೀಪ್ ಕನ್ನಡ ಆ್ಯಕ್ಟರ್ ಕೂಡ ಈ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಅದರ ಜೊತೆಗೆ ಅಮಿತಾಬ್ ಬಚ್ಚನ್, ತಮನಾ, ಈ ರೀತಿ ತುಂಬ ಜನ ಆ್ಯಕ್ಟರ್ಸ್ಗಳು ಈ ಒಂದು ಆ್ಯಕ್ಟರ್ಸ್ಗಳು ತುಂಬ ಜನ ಈ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಚಿರಂಜೀವಿ ಅವ್ರ ಬಗ್ಗೆ ಮಾತಾಡಬೇಕು ಅಂತಂದರೆ ಅವ್ರ ಬಗ್ಗೆ ಮಾತಾಡೋ ಅವಶ್ಯಕತೆನೇ ಇಲ್ಲ. ಏನಕ್ಕೆ ಅಂತಂದರೆ ಲೆಜೆಂಡ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರ ವಯಸ್ಸು ಬಗ್ಗೆ ಮಾತಾಡಬೇಕು ಅಂತಂದರೆ 64ರಿಂದ 65 ವಯಸ್ಸಾಯಿತು. ಆದ್ರೂ ಕೂಡ ಅವರು ಆ್ಯಕ್ಟ್ ಮಾಡೋ ರೀತಿ ಜೊತೆಗೆ ಅವರಲ್ಲಿ ತುಂಬ ಚೆನ್ನಾಗಿ ಪವರ್ ಇದೆ ಅಂತಲೇ ಹೇಳ್ಬೋದು. ಸಖತ್ತಾಗಿ ಆ್ಯಕ್ಟ್ ಮಾಡ್ತಾರೆ. ಸೊ ಇನ್ನೂ ಯಾವ ಹೀರೋಗೂ ಕಮ್ಮಿ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ, ಸಿಂಪಲಾಗಿ ಹೇಳಬೇಕು ಅಂತಂದರೆ. ಸೊ ಈ ಒಂದು ಟೀಸರ್ ನೋಡಿದ್ಮೇಲೆ ನನಗೇನು ಅನ್ನಿಸ್ತು ಅಂತಂದರೆ, ಸೊ ನಾವು ಮುಂಚೆಲ್ಲೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದ ಒಂದು ಹಾಲಿವುಡ್ ಸಿನಿಮಾ ರೇಂಜ್ಗಳಿಗೆ ಒಂದು ಸಿನಿಮಾಗಳು ಬಂದರೆ ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ನಿಮಗೆ ಗೊತ್ತಿರಾಗೆ ಈ ಯಾವುದಪ್ಪ ಅದು ಬಾಹುಬಲಿ, KGF, ಸೊ ರೋಬೋಟ್ 2.0 ಇವೆಲ್ಲ ಬಂತಲ್ಲ, ಸೊ ಅದೆಲ್ಲ ಹಾಲಿವುಡ್ ರೇಂಜ್ಗೆ ಇದ್ದಂಥ ಸಿನಿಮಾಗಳು. ಸೊ ಈ ಒಂದು ಸಿನಿಮಾನು ಕೂಡ ಅದೇ ರೇಂಜ್ಗೆ ಹೋಗುತ್ತೆ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಷ್ಟು ತುಂಬ ಚೆನ್ನಾಗಿ ತೆಗೆದಿದ್ದಾರೆ ಅಂತಲೇ ಹೇಳ್ಬೋದು. ಆ ಒಂದು ಟೀಸರ್ನ ನೋಡ್ತಾ ಇದ್ದಾರೆ ಗೂಸ್ ಬಂಪ್ಸ್ ಅಂತೂ ಖಂಡಿತವಾಗ್ಲೂ ಮಿಸ್ಸೇ ಇಲ್ಲ. ಸೊ ಸಿನಿಮಾನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಈ ಒಂದು ಸಿನಿಮಾ ಬಂದು ಅಕ್ಟೋಬರ್ 10ನೇ ತಾರೀಕು ಈ ಒಂದು ಅಕ್ಟೋಬರ್ 2ಕ್ಕೆ ಈ ಒಂದು ಸಿನಿಮಾ ರಿಲೀಸ್ ಆಗ್ತಾಯಿದೆ. ಸೊ ಈ ಒಂದು ಸಿನಿಮಾನ ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ. ಒಂದು ಸಲ ಆ ಒಂದು ಟೀಸರ್ನ ನೋಡಿಲ್ಲ ಅಂತಂದರೆ ಟೀಸರ್ ನೋಡಿ. ಬೇಕಾದ್ರೆ ನಾನು ಟೀಸರ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ ಒಂದು ವೀಡಿಯೋನ ನೋಡಿ, ಸಖತ್ ಗೂಸ್ ಬಂಪ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಇವಾಗ ಹಾಲಿವುಡ್ ರೇಂಜ್ಗೆ ಸಿನಿಮಾಗಳು ನಮ್ಮ ಭಾಷೆಗಳಲ್ಲೂ ತೆಗಿತಾ ಇದ್ದಾರೆ ಅಂತಲೇ ಹೇಳ್ಬೋದು. ನಮ್ಮ ಭಾಷೆ ಅನ್ನೋದಕ್ಕಿಂತ ಈ ಒಂದು ಸಿನಿಮಾ ಕೂಡ ನಮ್ಮ ಭಾಷೆಯಲ್ಲಿ ರಿಲೀಸ್ ಆಗ್ತಾಯಿದೆ, ಅದಕ್ಕೆ ನಮ್ಮ ಭಾಷೆ ಅಂತ ಹೇಳಿದೆ. ಸೊ ಒಟ್ಟಿನಲ್ಲಿ ಈ ಒಂದು ಸಿನಿಮಾ ಕನ್ನಡ, ಹಿಂದಿ, ಮಲಯಾಳಮು, ತಮಿಳು, ತೆಲುಗು ಎಲ್ಲ ಭಾಷೆಯಲ್ಲೂ ರಿಲೀಸ್ ಆಗ್ತಾಯಿದೆ ಕಣ್ರಪ್ಪ. ನೋಡಿ ಎಂಜಾಯ್ಮೆಂಟ್ ಮಾಡಿ. ಟೀಸರ್ ಯಾರು ನೋಡಿಲ್ಲ, ಸೊ ನೋಡಿಬಿಟ್ಟು ಕಮೆಂಟ್ ಮಾಡಿ ಹೇಗೆ ಅನ್ನಿಸ್ತು ಟೀಸರ್ ಅಂತ. ನನಗಂತೂ ತುಂಬ ಖುಷಿ ಆಯಿತು. ಜೊತೆಗೆ ಸುದೀಪ್ ಅವ್ರ ಬಗ್ಗೆ ಹೇಳಬೇಕು, ಸೊ ಅವರು ಮಾತಾಡೋಂಗಿಲ್ಲ. ಸೊ ಅವರು ಕೂಡ ನ್ಯಾಷನಲ್ ಸ್ಟಾರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ ಗೈಸ್, ನಿಮಗೆ ಒಂದು ಟೀಸರ್ನ ನೋಡ್ಬಿಟ್ಟು ಏನಿಸ್ತು ಕಮೆಂಟ್ ಮಾಡಿ. ಕಾಯ್ತಾ ಇರ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋಗೆ ಮುಗಿಸ್ತಾ ಇದ್ದೀನಿ ಕಣ್ರಪ್ಪ. ಎಲ್ರಿಗೂ ಬಾಯ್, ಜೈ ಹಿಂದ್, ಒಂದೇ ಮಾತಾಡೋಣ.